ಈಗ ಜೋಗದ ಕಡೆ ಹೊರಟಿದ್ದೀವಿ. ಈಗ ಮುರುಡೇಶ್ವರ ಹೊರಟಿದ್ದೀವಿ. ಹೋಮ್ ಸ್ಟೇ ಬಿಟ್ಟು ತುಂಬ ಹೊತ್ತಾಯಿತು. ಕ್ಯಾಮ್ರಾ ಇದು ಮೈಕ್ ಯಾಕೋ ಇಷ್ಟೊತ್ತಾಯ್ತು ಇವಾಗ ಕನೆಕ್ಟ್ ಆಗೋದಕ್ಕೆ. ಇದು ಮಾತ್ರ ಸ್ಟೇ ಮಾತ್ರ ಸೂಪರಾಗಿತ್ತು. ಹತ್ರದಲ್ಲಿ ಬೀಚ್ ಇರೋದ್ರಿಂದ ಎಂಜಾಯ್ ಮಾಡಿದ್ವಿ ಚೆನ್ನಾಗಿ. ಬಟ್ ಇವತ್ತೊಂದಿನ ಹಾಲ್ಟ್ ಆಗೋಕ್ಕೆ ಪ್ಲ್ಯಾನ್ ಇತ್ತು, ಬಟ್ ಅವ್ರದ್ದು ಬುಕ್ಕಿಂಗ್ಸ್ ಮೊದಲೇ ಇತ್ತು. ನಮ್ದು ಆ್ಯಕ್ಚುಲಿ ನಿನ್ನೆನೂ ಮೊನ್ನೆ ಇದ್ದಿದ್ದು, ನಾವು ಬಂದಿದ್ದೆ ನಿನ್ನೆ. ಅದು ಸ್ಕೂಬಾ ಡೈವಿಂಗೂ ಬುಕ್ ಮಾಡ್ಕೋತಾರೆ ಅವರು. ಅಲ್ಲಿಂದ ನೇತ್ರಾಣಿ ತುಂಬ ಹತ್ರನೇ ಇದೆ, ನೇತ್ರಾಣಿ ಐಲ್ಯಾಂಡು. ಸ್ಕೂಬಾ ಡೈವಿಂಗ್ ಕೂಡ ಅವರು ಬುಕ್ ಮಾಡ್ಕೋತಾರೆ. ನೆಕ್ಸ್ಟ್ ಬಂದಾಗ ನಾನು ಸ್ಕೂಬಾ ಡೈವ್ ಮಾಡೋಣ ಫ್ರೆಂಡ್ಸ್ ಜೊತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ತುಂಬ ಬದಲಾಯಿಸಿದೆ ಮುರುಡೇಶ್ವರ. ಬರೋಕ್ಕೊಂದು ರೋಡು, ಹೋಗೋಕ್ಕೊಂದು ರೋಡ್ ಆಗಿದೆ ಈಗ. ನೋಡಿ, ಇದೇ ರೋಡಲ್ಲಿ ಬರೋದು ಹೋಗೋದು ಎರಡೂ ಇತ್ತು ಮೊದಲು. ಈಗಲೂ ಅದೇ ಅನಿಸುತ್ತೆ, ಬಟ್ ನನಗೆ ಆ ಕಡೆಯಿಂದ ಬರುವಾಗ ರೋಡು ಬೇರೆ ತೋರಿಸ್ತು. ಅಂದರೆ ಅದು ಚಿಕ್ಕ ರೋಡು, ಹಳ್ಳಿ ರೋಡ್ ಥರ ಇತ್ತದು. ಅದೇ ಆರ್ಚ್ ಎಲ್ಲೋಯ್ತಪ್ಪ ಅಂದ್ಕೊಂಡೆ. ಫಸ್ಟು ಇದೇ ರೋಡಲ್ಲೇ ಬರ್ತಾಯಿದ್ದು ಹೋಗ್ತಾಯಿದ್ದು. ಅದು ಈ ರೋಡ್ ಇತ್ತು, ಬಟ್ ನಾನು ಯಾವತ್ತೂ ಅದರಲ್ಲಿ ಬಂದಿಲ್ಲ, ಇವತ್ತೇ ಬಂದಿದ್ದು. ಹೈವೇನಲ್ಲಿ ಹೆಂಗೆ ಬರ್ತಾರೆ ಅಂದರೆ ಗಾಡಿ, ಟರ್ನ್ ತೊಗೊಳಕ್ಕೆ ತೋರಿಸ್ತಾ ಇದೆ ಇದು. ಪುಟಿ ಇದು ನೋಡಿ, ಶರಾವತಿ ರಿವರು. ಐಸ್ ಕ್ರೀಮ್ ತಿಂದ್ವಿ. ಜೋಗ ಇನ್ನು 46 ಕಿಲೋಮೀಟ್ರ್ ಇದೆ. ಕಾಡಿರೋದ್ರಿಂದ ಸ್ವಲ್ಪ ಅಂಥ ಬಿಸಿಲು ಅಂತ ಅನ್ನಿಸ್ತಾ ಇಲ್ಲ. ಬಟ್ ಈಗ ಯೋಚನೆ ಮಾಡಿದ್ರೆ 600 ಕಿಲೋಮೀಟರ್ಸ್ ಸೈಕ್ಲಿಂಗ್ ಹೇಳಿದ್ನಲ್ಲ, ಅದು ಹೇಗಪ್ಪ ತುಳಿದ್ವಿ ಅಂತ ಈ ಅಪ್ಪು ಡೌನಲ್ಲಿ. ಪ್ಯಾಕ್ಡ್ ಐಡಿಯಲ್ ಐಸ್ ಕ್ರೀಮ್ಸ್ ಟ್ರೈ ಮಾಡಿದ್ವಿ. ಚೆನ್ನಾಗಿದೆ ಐಸ್ ಕ್ರೀಮ್ ಅದು. ಬಟ್ ಯಾಕೆ ಮಂಗಳೂರಿಗೆ ಮಾತ್ರ, ಅಂದರೆ ಈ ಕಡೆ ಸೌತ್ ಕೆನರಾ ಮಾತ್ರ ಅದು
ಇದು ಮಾಡಿದ್ದಾರೆ, ಮಾರ್ಕೆಟ್ನ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಫುಲ್ಲು ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಮಾಡ್ಬೋದಾಯ್ತು ಅಮೂಲ್ ಥರ. ಚೆನ್ನಾಗಿದೆ, ಐಸ್ ಕ್ರೀಮ್ ಕ್ವಾಲಿಟಿ ಚೆನ್ನಾಗಿದೆ. ನಾವು ಈ ರೋಡಲ್ಲಿ ರಾತ್ರಿ ಬೇರೆ ಹೋಗ್ತಾ ಇದ್ವಿ, ಅದಕ್ಕೆ ಇಷ್ಟೊಂದು ಆಪ್ಷನ್ಸು ಓಪನ್ ಇರಲಿಲ್ಲ ಸೈಕ್ಲಿಂಗ್ದು ಹೇಳ್ತಾ ಇದ್ದೀನಿ ನಾನು. ಈಗ ನೋಡಿದ್ರೆ ಎಷ್ಟು ಕ್ರೌಡೆಡ್ ಥರ ಅನ್ನಿಸ್ತಾ ಇದೆ. ಈಗ 2 ವರ್ಷದ ಕೆಳಗೆ ಮಾಡಿದ್ದದು.